ಅಮ್ಮ ಬಿತ್ತು ಒತ್ಲಾಡಮ್ಮ ನಿಜ ಅನ್ಕೊಬೇಕು ಅವರು ಹೌದಲ್ಲ ನೀ. ಅಯ್ಯೋ ಭಗವಂತ, ಯಾಕಪ್ಪ ಹಿಂಗೆಲ್ಲ ಮಾಡ್ಬಿಟ್ಟೆ, ಯಾಕಪ್ಪ ಹಿಂಗೆಲ್ಲ ಮಾಡ್ತೆ ಭಗವಂತ. ನಾನಿನ್ನ ಎಲ್ಲಪ್ಪ ಬದುಕಲಿ, ಎಲ್ಲಪ್ಪ ಬಾಳಿ, ಎಂತ ಕೆಲಸ ಆಗೋಯ್ತು. ನನ್ನ ಗಂಡನ್ನೇ ಕಿತ್ಕೊಂಡ್ಬಿಟ್ಟಲ್ಲಪ್ಪ. ಅಯ್ಯೋ ಗಂಡ, ಎಲ್ಲಿದೆ ಗಂಡ, ಎಂತ ಕೆಲಸ ಆಗೋಯ್ತು ಗಂಡ. ಅಮ್ಮ ಅಳ್ಬೇಡ ಸುಮ್ಮನೆರಮ್ಮ, ನಾನಿದ್ದೀನಮ್ಮ ನಿನ್ನ ಪಾಲ್ಕ. ಅತ್ತೆ ಅತ್ತೆ ಅಳ್ಬೇಡ ಸುಮ್ಮನೆರಮ್ಮ, ಯಾಕಮ್ಮ ಬಿತ್ತು ಅದ್ಲಾಡ್ತಾ ಇದೆಯಾ? ಸುಮ್ಮನೆರಮ್ಮ, ನಾನಿದ್ದೀನಿ. ಇವ್ರಿಗೇನು ಬಂತ ಅಮ್ಮನ ಮಗಳ ಕೈ ಪಾಠಕ್ಕೆ ಬಿಚ್ಚಾಯ್ತವ್ರೆ. ಲೇ ಶುಭ, ಯಾಕೆ? ಅಯ್ಯೋ ಅಕ್ಕ, ನಮ್ಮ ಅಪ್ಪನ ಬರ್ತಾ ಇದ್ದ ಏರ್ಪ್ಲೇನು ಅಮೆಜಾನ್ ಕಾಡೋಗೆ ಬ್ಲಾಸ್ಟ್ ಆಗಿ ಬಿದ್ದೋಗ್ಬಿಡ್ತಂತಕ್ಕ. ಅಯ್ಯೋ ಎಂತ ಕೆಲಸ ಆಗೋಯ್ತೆ? ಅಲ್ಲಿ ಯಾರು ಇರಲಿಲ್ಲಂತೆ. ಹಾಂ, ಅಮೆಜಾನ್ ಕಾಡು ಅದೇ ತಿಳಿದು ಅಮೆಜಾನಾಗ ನಾವೇನೇನು ಬೇಕಂದ್ರೆ ಬುಕ್ ಮಾಡ್ಕೊಂತೀರಲ್ಲ, ಹ್ಞೂ ಅದು ತಾನೇ. ಅಯ್ಯ ನೀನು ಪಾಸ್ಕುಲ, ಅದೆಲ್ಲ ಕಾಡು ಅಮೆಜಾನ್ ಕಾಡು. ಓ ಕಾಡು ಬೇರೆ ಅಮೆಜಾನ್ ಬೇರೆನಾ? ಅಯ್ಯೋ ಅಮೆಜಾನ್ ಕಾಡು ಆದ್ರೆ ಹೆಸರು, ಅದ್ರಾಗ ಬಿತ್ತೋಗ್ಬಿಟ್ಟದಂತೆ. ಒಬ್ಬರು ಉಳಿದಿಲ್ಲಂತೆ, ಎಲ್ಲರೂ ಸತ್ತೋಗ್ಬಿಟ್ಟವ್ರಂತೆ. ಪೊಲೀಸರು ಕೂಡ ಹೋಗಕ್ಕಾಗ್ತಾ ಇಲ್ಲಂತೆ. ಬರೀ ಹುಲಿ, ಚಿರತೆ, ಸಿಂಹ, ಆನೆ ಎಲ್ಲ ಇರ್ತವಕ್ಕ. ಎಂತ ಕೆಲಸ ಆಗೋಯ್ತಕ್ಕ. ನಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಕ್ಕ. ಹೋಗ್ಬಿಟ್ಟು ನಮ್ಗೆ ಇನ್ಯಾರಕ್ಕ ದಿಕ್ಕು? ಅಯ್ಯೋ ಪಾಪ, ಎಂತ ಕೆಲಸ ಆಗೋಯ್ತು. ಹಾಂ, ಅಳ್ಬೇಡ ಸುಮ್ಮನೆ. ಯಾರ ಋಣ ಈ ಭೂಮಿ ಮೇಲೆ ಎಷ್ಟೆಷ್ಟು ಇರ್ತದವ ಅಷ್ಟೆಷ್ಟೇ ದಿನ ಇರೋದು. ಅಳ್ಬೇಡ ಸುಮ್ಮನೆ. ಅದಕ್ಕೆ ನಿಮ್ಮ ಅಮ್ಮನ ಬಿತ್ತು ಒದ್ಲಾಡ್ತಾವಳೆ. ನಮ್ಮ ಅಪ್ಪನ ಕಳ್ಕೊಂಡಿರೋ ಸಂಕಟ ಅಕ್ಕ. ನೋಡಕ್ಕ, ನಾವೆಷ್ಟು ಶ್ರೀಮಂತರು, ನೀನು ಕಂಡಂಗೆ ನಮ್ಮ ಮನೆ ಹೆಂಗೈತೆ. ಎಲ್ಲ ಅನ್ಯಾಯ ಹೊಂಟೋಯ್ತಲ್ಲಕ್ಕ. ಆಸ್ತಿ ಎಲ್ಲನೂ ನಿಮ್ಮ ಅಪ್ಪನ ತಾನೇ ಸತ್ತೋಗಿರೋದು. ಆಸ್ತಿ ಎಲ್ಲ ನಿಮ್ಗೆ ಬರ್ತದಲ್ಲ. ಎಲ್ಲ ಹೋಯ್ತಕ್ಕ, ಎಲ್ಲ ಹೋಯ್ತು. ನಮ್ಮಪ್ಪನ ಹೋಗುವಾಗ ಆಸ್ತಿ ಪತ್ರಗಳು ಅದು ಇದು ಎಲ್ಲ ಎತ್ಕೊಂಡೋಗಿದ್ದ ಅಮೇರಿಕಕ್ಕೆ. ಸುಟ್ಕೆ ಸಮೇತ ಸುಟ್ಟೋಗ್ಬಿಟ್ಟದೆ. ನಮ್ಮ ತಾತನು ನಮ್ಮ ಅಪ್ಪನಕ್ಕಿಂತಲೂ ಕೊಟ್ಟಾದೀಶ್ವರ್ನು. ನಿನ್ನ ಮಗಳ ಹೆಸ್ರಿಗೆ ಬರ್ತ್ಬಿಡು, ಇಲ್ಲಾಂದ್ರೆ ಆಸ್ತಿ ಎಲ್ಲ ಗೌರ್ಮೆಂಟಿಗೆ ಸೇರಿಬಿಟ್ಟೈತೆ. ಆಮೇಲೆ ನಮ್ಗೇನು ಸಿಕ್ಕಲ್ಲ ಅಂತ ಹೇಳಿದ್ ನಮ್ಮ ಅಪ್ಪನ. ಇನ್ನೂ ನಂಗೆ ವಯಸ್ಸು ಏನು ಕೊಳ್ಳೋಗಿಲ್ಲಪ್ಪ. ಎಲ್ಲ ಆಸ್ತಿ ನನ್ನ ಮಗಳ ಹೆಸ್ರಿಗೆ ಬರೀತೀನಿ ಅಂತ ಹೇಳಿದ್ದ. ನಮ್ಮಪ್ಪನ ಆಸ್ತಿ ಬರೀದ್ರೇ ಹೆಲಿಕಾಪ್ಟ್ರಿಗೆ ಹೋಗಿ ಸುಟ್ಟೋಗ್ಬಿಟ್ಟು ಆಸ್ತಿ ಎಲ್ಲ ಇವಾಗ ಗೌರ್ಮೆಂಟ್ಗೆ ಆಗೋಗ್ಬಿಟ್ಟು. ಇವಾಗ ನಮ್ಮ ಅಮ್ಮನ ಸತ್ತು ಉಣಕ್ಕೆ ಇಷ್ಟಾಗಲ್ಲ ಜಾಗ ಇಲ್ಲಕ್ಕ. ಏನಕ್ಕ ಮಾಡೋದು? ಅಯ್ಯೋ ಹೋಗ್ಲಿ ಬಿಡು, ಅಳ್ಬೇಡ. ಇನ್ನೇನು ಮಾಡೋಕ್ಕತ್ತದೆ. ನಿಮ್ಮ ಅಪ್ಪನು ನಿನ್ನ ಹೆಸ್ರು ಕಬೀರಿನ ಮಾಡಿಬಿಡ್ಬೇಕಾಗಿತ್ತು ಆಸ್ತಿ ಎಲ್ಲನೂ. ನಿಂಗೆ ಇದೆಲ್ಲ ತಿಳತ್ತಾನೆ, ನೀನು ಮಾಡಿಸ್ಕೊಬೇಕಾಗಿತ್ತಾನೆ ಆಸ್ತಿ ಎಲ್ಲ ನಿನ್ನ ಹೆಸ್ರಕ್ಕ. ಅಯ್ಯೋ ನಮ್ಮ ಅಪ್ಪನ ಚೆನ್ನಾಗೇ ಇದ್ನಲ್ಲಕ್ಕ. ನೀನು ನೋಡಿದ್ಯಲ್ಲ, ನಮ್ಮ ಅಪ್ಪನ ಚೆನ್ನಾಗೇ ಇದ್ದ. ನೀನಿಷ್ಟು ಬಿರಿನ ಸತ್ತೋತಾನೆ ಅಂತ ಯಾಕಾಗ ಗೊತ್ತಿತ್ತು? ನಂಗೆ ಏನಾದರೂ ಗೊತ್ತಿದ್ದಿದ್ರೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ಎಲ್ಲನೂ ಆಸ್ತಿ ಗೌರ್ಮೆಂಟ್ ಪಾಲಾಗೋಯ್ತು. ಲೇ ಶುಭ, ಇದಾಕಮ್ಮ ಬಿಟ್ಟಮ್ಮ. ಅತ್ತೆ ಇದಾಕ್ರೆ ಅಮ್ಮನ ಮಗಳು ಇದಾಕಮ್ಮ ಹಿಂಗೆ ಬಿದ್ದು ಅಲ್ಲಾಡ್ತಾ ಇದೆಯಾ? ಏನಾಯ್ತಮ್ಮ ಬಿಟ್ಟಮ್ಮ? ನನ್ನ ಗಂಡ ಹೋಗ್ಬಿಟ್ಟು ಬಿಟ್ಟಮ್ಮ. ನಾನು ನನ್ನ ಮಗಳು ಬೀದಿಗೆ ಬಂದ್ಬಿಟ್ರೆ ಬಿಟ್ಟಮ್ಮ. ಏನು ಮಾಡ್ಬೇಕನ್ನೋದೇ ದಿಕ್ಕೆ ತೋರಿಸ್ತಾ ಇಲ್ಲ. ಹೋಗ್ಬಿಟ್ನ ಯಾಕ? ಏನಾಯ್ತು ಅತ್ತೆ? ನಮ್ಮಪ್ಪನ ಹೆಲಿಕಾಪ್ಟ್ರಾಗ ಬರ್ತಾ ಇದ್ದಾಗ, ಹೆಲಿಕಾಪ್ಟರ್ ಅಲ್ಲ ಏರ್ಪ್ಲೇನಾಗ ಬರ್ತಾ ಇದ್ದಾಗ ಅದು ಬ್ಲಾಸ್ಟ್ ಆಗ್ಬಿಟ್ಟು ಅಮೆಜಾನ್ ಫಾರೆಸ್ಟಾಗ ಬಿದ್ದೋಗ್ಬಿಡ್ತಂತೆ. ಲೈ ಅವಳವಳು ಶಾಲಿನಿ, ಅದೇನೋ ಅಮ್ಜಾನ್ ಅಂತ ಹೇಳ್ಬಿಟ್ಟು ಅದೇನೋ ಲಿಪ್ಟಿಕ್ಗಳು ಪೌಡ್ರುಗಳು ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದಲ್ಲ, ಅವ್ರಿಗೆ ಫೋನ್ ಮಾಡ ಬಿರಿನ ಹಿಂಗೆ ಹೆಲಿಕಾಪ್ಟ್ರ್ ಬಿದ್ದೋಗ್ಬಿಟ್ಟದಂತ. ಹೋಗಿ ಫೋನ್ ಮಾಡೋಗೆ ಅವ್ರು ತಂದ್ಕೊಡ್ತಾರೆ. ದುಬಾಗ್ ಬಾಯ್ ಬಿಟ್ಕೊಂಡು ನಿಂತಿರೋದು. ಹೋಗಿ ಅವ್ರಿಗೆ ಫೋನ್ ಮಾಡೋಗೆ. ಆ ಹುಡುಗನ ಯಾರ ಮನೆ ಹತ್ರಿಗೆ ತಂದ್ಕೊಡ್ತಾ ಇದ್ನು ತಾನೆ ಲಿಪ್ಟಿಕ್ಕು ಎಲ್ಲನೂ. ಇವಾಗ ಇವ್ರ ಅಪ್ಪನ ಬರ್ತಾ ಇದ್ದಿದ್ದು ಹೆಲಿಕಾಪ್ಟ್ರ್ ಬಿದ್ದೋಗದೆ ಅಂತೇಳಿ ಫೋನ್ ಮಾಡೋಗೆ. ಅಯ್ಯೋ ನೀ ಬಾಯ್ಗೆ ಮುನ್ನಕ ಆಗಲ್ಲ. ಕಾಡಂತೆ ಅಮೆಜಾನ್ ಕಾಡು. ಕಾಡು ಇಲ್ಲದೆ ಅದೆಲ್ಲದ ನನ್ಗೆ ತಿಳಿದ್ವ ಅತ್ತೆ? ಅಮೆಜಾನ್ ಕಾಡು ಅಂತ ಅತ್ತೆ. ಅಮೇರಿಕಕ್ಕೆ ಹೋಗ್ತಾರಲ್ಲ, ಅದು ದಾರಿಯಾಗಿರೋದದು. ಇವಾಗ ನಾವು ಊರಿಗೆ ಹೋಗುವಾಗ ಅಕ್ಕಪಕ್ಕದಾಗ ಹೆಂಗಿರ್ತವೆ ಊರುಗಳು ತೋಟಗಳು ಎಲ್ಲ ಹಂಗೆ. ಓ ಹಂಗೆ ಸರಿ ಅತ್ತೆ. ನಮ್ಮ ಆಸ್ತಿ ಎಲ್ಲನೂ ಗೌರ್ಮೆಂಟ್ಗೆ ಆಗೋಗ್ಬಿಡ್ತತೆ. ಅದಂಗೆ ಗೌರ್ಮೆಂಟ್ಗೆ ಆಗೋಯ್ತೆ. ನಮ್ಮಪ್ಪನ ಆಸ್ತಿನ ಇನ್ನ ನನ್ನ ಹೆಸರಿಗೆ ಬರ್ಕೊಟ್ಟಿಲ್ಲ ಅತ್ತೆ. ಬರ್ಕೊಡ್ತೀರನೇ ಸತ್ತೋಗ್ಬಿಟ್ಟ. ಆಸ್ತಿ ಎಲ್ಲ ಗೌರ್ಮೆಂಟ್ಗೆ ಆಗೋಯ್ತತ್ತೆ. ಇವಾಗ ನಮ್ಮ ಅಮ್ಮನ ಸತ್ರು ಉಣಕ್ಕೆ ಕೂಡ ದಾರಿ ಇಲ್ಲ ಅತ್ತೆ. ಅಯ್ಯೋ ನಿನ್ನ ಬಾಯ್ಕ್ ಮುನ್ನಾಕ ಇದೇನು ಹಿಂಗೆ ಹೇಳ್ಸಾಯ್ತಾ ಇದೆಯಾ? ಹಾಂ, ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ಮಗಳ ಕಲ್ಲೇನೆ, ಮಗಳೇನೇ ಇರಲಿ ಮಗನೇ ಇರಲಿ ಅವನ ಕಲ್ಲೇನೆ, ಅದೇಗೆ ಗೌರ್ಮೆಂಟ್ಗೆ ಹೋಗ್ತದೆ? ಇದೇನೆ ಇಂಥ ತಳ್ಳ ಪ್ರಶ್ನೆ ಮಾತುಗಳು ಹೇಳ್ತಾ ಇದೆಯಾ ಅತ್ತೆ? ಇಲ್ಲ ಅತ್ತೆ, ನಮ್ಮನೆಗೆ ಹಂಗೆ ಫಸ್ಟಿಂದನೂ ಹಂಗೆ ಅತ್ತೆ. ಯಾರನ ಆಸ್ತಿ ಅವ್ರ ಹೆಸರಾಗಿರ್ತದಲ್ಲ, ಅವ್ರ ಹೆಸರಾಗಿಂದ ಬೇರೆಯವ್ರ ಹೆಸರಿಗೆ ಮಾಡಿಕೊಟ್ರೆ ಅವ್ರಿಗೆ ಹೋಗ್ತದೆ ಆಸ್ತಿ. ಮಾಡಿಕೊಡ್ತೀರ ಅವ್ರು ಸತ್ತೋಗ್ಬಿಟ್ರೆ ಎಲ್ಲ ಗೌರ್ಮೆಂಟ್ ಕೊಟ್ಟದತ್ತೆ. ಅದ್ರಾಗ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಈ ಸ್ಕೂಲುಗಳು
ಈ ಗೌರ್ಮೆಂಟ್ ಆಫೀಸ್ಗಳು ಎಲ್ಲ ಕಟ್ಕೊಂಡ್ಬಿಡ್ತಾರತ್ತೆ, ಹಂಗಾಗೋಗ್ಬಿಟ್ಟಿರತ್ತೆ. ನಮ್ಮನೆಗೆ ವಿಚಿತ್ರ ಅತ್ತೆ ಜನಗಳು. ಅಯ್ಯೋ 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 ಅಯ್ಯೋ, ನಿಮ್ಮ ಬಾಯಿಗೆ ಮಣ್ಣಾಕ. ಅಲ್ಲ ಪಾಪ ಮುಂಡೆ, ಎಷ್ಟು ಸಾವುಕಾರ್ರೆ ನೀವು, ಆಸ್ತಿ ಎಲ್ಲ ಗೌರ್ಮೆಂಟ್ ನೋಡ್ಕೊಳ್ತದೆ ಅಂತಂದ್ರೆ ಅದು ಹೆಂಗೆ? ಬಿರಿನ ನಿಮ್ಮ ಯಜಮಾನಿಗೆ ಫೋನ್ ಮಾಡಿ ಹೇಳಿ, ಹಿಂಗಾಗೋಗ್ಬಿಟ್ಟದೆ. ನಮ್ಮ ಅಪ್ಪನು ಅಂಜಾನ್ ಕಾಡಾಗ ಬಿದ್ದೋಗ್ಬಿಟ್ಟವನೇ ಅಂತೇಳಿ ಪೊಲೀಸರನ್ನ ಹೋಗಿ ಹುಡುಕ್ತಾರೆ. ಬಿರಿನ ಫೋನ್ಗಳು ಮಾಡ್ರಿ. ಅದ್ಯಾಕ್ರೆ ಹಂಗೆ ನಿಂತ್ಕೊಂಡಿದ್ದೀರಾ? ಲೇ ಹೇಳೋಳೆ ಶಾಲಿನಿ, ಹೋಗಿ ಫೋನ್ ಮಾಡೋಗಿ ಅವನ್ಕ ಬರತ್ನ್ಕ. ಅಯ್ಯೋ ಅಮೆಜಾನ್ ಕಾಡಾಗ ಹುಲಿಗಳು, ಸಿರ್ತಿಗಳು, ಚಿಮ್ಮುಗಳು, ಆನೆಗಳು, ಹಾವುಗಳು, ಶೇಳುಗಳು, ಜರಿಗಳು ಎಲ್ಲ ಇರ್ತವಂತೆ. ಇವಾಗ ಅಲ್ಲಿಗೆ ಹೋಗಕ್ಕಾಗಲ್ಲಂತೆ ಯಾರೂ, ಅಷ್ಟೇ ಅದು. ಯಾರು ಬದುಕಿಲ್ಲಂತೆ, ಎಲ್ಲ ಸತ್ತೋಗೋರಂತೆ. ಲೇ ಹೌದೇನೆ? ಅತ್ತೆ ಹೋಗಕ್ಕಾಗಲ್ಲ ಅತ್ತೆ, ದೊಡ್ಡ ಕಾಡತ್ತೆ ಅದು. ಅದ್ರಾಗ ಕಾಡು ಮನುಷ್ಯರೆಲ್ಲ ಇರ್ತಾರತ್ತೆ. ನಾವು ಹೋಗಕ್ ಹೋದ್ರೆ ಅವರು ಬಾಣಗಳು ಹಾಕಿ 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 ಚಿಚ್ಚಿ 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 ಸಾಯಿಸ್ಬಿಡ್ತಾರತ್ತೆ ನಮ್ಮನ್ನ. ಪೊಲೀಸರು ಕೂಡ ಅಲ್ಲಿ ಹೋಗಕ್ಕೆ ಭಯ ಬೀಳ್ತಾರತ್ತೆ, ಯಾರು ಹೋಗಲ್ಲ ಅತ್ತೆ. ಒಬ್ರು ಬದುಕಿಲ್ಲ ಅಂತತ್ತೆ, ಎಲ್ಲ ಸತ್ತೋಗ್ಬಿಟ್ಟವ್ರತ್ತೆ. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತಮ್ಮ. ಥೂ, ನಿಮ್ಮ ಮಾಟಿಗೆ ಹೋಗು. ನಾನು ಬೀದಿಗೆ ಬಿತ್ತು, ನೀವು ಹೋಗು. ನಾನು ತೋಡ್ಕೊಂಡಿರೋ ಹಳ್ಳದಕ್ಕೆ ನಾನೇ ಬಿದ್ದು ಸತ್ತೆ. ಏನೋ ಬಂದವಳೆ ಈ ಬೀಕ್ತಿ, ಅಷ್ಟು ದುಡ್ಡು ಕೊಡ್ತಾಳೆ, ಕಷ್ಟ ಕಾಲ ಕಾತಾಳೆ ಅಂತ ನಾವು ಅನ್ಕೊಂಡ್ರೆ ಇವಳೇ ಬಿಕಾರಿ ಆಗೋದ್ಲು. ಹೋಗು. ಅಯ್ಯೋ ಬೀಕ್ತಮ್ಮ, ನಿಮ್ಮ ಮನೆಗೆ ಬರ್ದಿರ ನಮ್ಮ ಮನೆಗೆ ಎದ್ದಿದ್ರೆ ನನ್ನ ಗಂಡಕ್ಕೆ ಏನೋ ಅಂತಾನೆ ಇರಲಿಲ್ಲಮ್ಮ. ಏನು ದರಿದ್ರ ಮನೆನಮ್ಮ ನಿಮ್ಮ ಮನೆಗೆ ಬಂದಿದ ತಕ್ಷಣ ನಾನು ಅರ್ಶನ ಕುಂಕುಮ ಕಿತ್ಕೊಂಡ್ಬಿಟ್ನಲ್ಲಮ್ಮ ಭಗವತ್ನು. ಅದೇ ಬೀಕ್ತಮ್ಮ, ಇಂಥ ಮಾತು ಮಾತಾಡ್ತಾ ಇದೆಯಾ? ನಮ್ಮ ಮನೆಗೆ ಏನಾಯ್ತು? ನಾವೇನು ಮಾಡಿದ್ರೆ? ಎಲ್ಲ ನಿಮ್ಮನೆ ಕಾಲ್ಗುಣನಮ್ಮ, ನಿಮ್ಮನೆ ಕಾಲ್ಗುಣ. ಬಂಗಾರಂಗೆ ಹೋದ್ನಮ್ಮ ನನ್ನ ಗಣ್ಣು. ಇವಾಗ ನೋಡಿದ್ರೆ ಹಿಂಗಾಗೋಯ್ತು. ಅಯ್ಯೋ, ನನ್ನ ಎಷ್ಟು ತಿಳ್ಕೊಂಡು ಏನು ಕತೆನೋ ಸಾಯೋವಾಗ ನನ್ನ ಹೆಂಡ್ತಿ ಅಂತ ಅನ್ಯಾಯವಾಗಿ ಸತ್ತೋಗ್ಬಿಟ್ನಲ್ಲ ನನ್ನ ಗಣ್ಣು. ಎಲ್ಲನೋ ಕಣ್ಲಿ, ಎದ್ದೇಳು, ಕೂತ್ಕ ಹೇಳು. ಇನ್ನೇನು ಮಾಡ್ತೀಯ? ಬೀಗ್ತೀಯ? ಎದ್ದೇಳು. ಅಯ್ಯೋ, ಇವಳು ಬಾಯ್ಗೆ ಮಣ್ಣಾಗ ಅದೇನೋ ಬೀಗ್ತಮ್ಮ ಅಂತ ಇದ್ದಳು, ಇವಾಗ ಬೀಗ್ತಿ ಅಂತವಳೆ. ಮರ್ಯಾದ್ರೆ ಅಷ್ಟು ಕಡಿಮೆ ಆಯ್ತು ಅನ್ಸ್ತದೆ. ಎದ್ದೇಳಮ್ಮ, ಬೀಗ್ತೀಯ? ಎದ್ದೇಳು, ಕೂತ್ಕ ಹೇಳು. ಮತ್ತು ನಂಗೆ ಮರ್ಯಾದ್ರೆ ಅಷ್ಟು ಕಮ್ಮಿ ಆಗತ್ತೆ. ಬೀಗ್ತಮ್ಮ ಅಂತ ಇದ್ದಳು, ಇವಾಗ ಬೀಗ್ತಿ ಅಂತವಳೆ. ಎದ್ದೇಳ ಅಮ್ಮ, ಬೀಗ್ತೀಯ? ಎದ್ದೇಳ ಮೇಲಕ್ಕೆ. ಅದೇನತ್ತೆ ಹಂಗಂತೀಯ? ಇಷ್ಟೊತ್ತು ಬೀಗ್ತಮ್ಮ ಅಂತ ಇದ್ದೀವಿ, ಇವಾಗ ಬೀಗ್ತಿ ಅಂತ ಇದೆಯಾ? ಅಯ್ಯೋ, ನನ್ಕಿನ್ನ ಸಿಕ್ಕೊಳ್ಳಲ್ಲ ಅದಕ್ಕೆ. ಎದ್ದೇಳ, ಕೂತ್ಕೊಳ್ಳ. ಬೀಗ್ತೀಯ? ಅಯ್ಯೋ, ಒಟ್ಟು ಹೊರದಾಗ ಹೋಗು ಅನ್ನೋದು. ನೀನೇನು ಮಾಡ್ತೀಯ? ಎದ್ದೇಳು. ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಕೂಲೇನಾಲೆ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ ಅಂತ ಎದ್ದೇಳು. ಹೆಂಗೂ ಇರೋಕ್ಕೊಂದು ಮನೇನ ಅದ. ಎಲ್ಲೋ ಒಂದು 3 ಮನೆಯಾಗ ಮುಸ್ರೆ ಕಸ್ರೆ ತೊಳೆದ್ರೆ ತಿಂಗ್ಳಿಗೆ 10,000ನೋ 15,000ನೋ ಸಂಬಳ ಬರ್ತದೆ. ಅದ್ರಾಗ ಜೀವನ ಮಾಡ್ಕೊಳ್ಳಿ ಅಂತ ಎದ್ದೇಳು. ಬಿತ್ತಮ್ಮ, ನಾನು ನಮ್ಮ ಮನೆಗೆ ಹೋಗಲ್ಲ. ಬಿತ್ತಮ್ಮ ಹೋಗಲ್ಲ. ಬಿತ್ತಮ್ಮ, ನಮ್ಮ ಮನೆಗೆ ನಮ್ಮ ಯಜಮಾನಿ ಓಡಾಡ್ತಾ ಇದ್ದಿತ್ತು, ಮಾತಾಡ್ತಾ ಇದ್ದಿತ್ತು, ಎಲ್ಲ ಜ್ಞಾಪಕ ಬರ್ತದೆ. ಬಿತ್ತಮ್ಮ, ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತದೆ. ಬಿತ್ತಮ್ಮ, ಅಯ್ಯ ನೋಡ್ಕೊಳ್ಳೋಗು. ಆ ಮನೇನ ಬಾಡಿಗೆ ಕೊಟ್ಬಿಟ್ಟು ಯಾವ್ದನ ಬೇರೆ ಮನೆ ಬಾಡಿಗೆ ತಕೋಗು. ಹೆಂಗೂ ಇಲ್ಲಿನ ಬಾಡಿಗೆ ತೆಗೆದು ಅಲ್ಲಿ ಬಾಡಿಗೆ ಕೊಟ್ಕೊಂಡು ಕೂಲಿನ ನಾಲೇನೋ ಮಾಡ್ಕೊಂಡು ಜೀವನ ಮಾಡೋಗಿ. ಇನ್ನೇನು ಮಾಡ್ತೀಯಮ್ಮ ಪಾಪ? ಕೊಟ್ಟಣ್ಣು ಕುಲ್ಕೊರ್ಗು ಅಂತ ನೀನೇನು ಇಲ್ಲೇ ಇರಕ್ಕತ್ತದ? ಆಗಲ್ಲ ಅತ್ತೆ, ಹಂಗೆಲ್ಲ ಮಾತಾಡ್ಬೇಡ ಅತ್ತೆ. ನಮ್ಮ ಅಮ್ಮನ್ಕ ನಾನು ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ ಅತ್ತೆ. ನಮ್ಮ ಅಮ್ಮ ಇಲ್ಲೇ ಇರ್ತಾಳೆ, ಏನೋ ಒಂದು ಕೆಲಸ ಕಾರ್ಯ ಮಾಡ್ಕೊಂಡು ಇಲ್ಲೇ ಇರ್ತಾಳೆ. ಮನೆ ಬಿಟ್ಟು ಹೋಗುವಂತ ಮಾತ್ರ ಅನ್ಬೇಡತ್ತೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತು. ನಿಮ್ಮ ಭಾವನು ಕಾಶಿಗೆ ಹೋಗೋನೆ, ಇಲ್ಲೇ ನಾವು 1 ರೂಪಾಯಿಗೂ ಪಡೆದಾಡ್ತಾ ಇದ್ದೀರಿ. ಇನ್ನೊಂದು ವಾರ ಆಗುತ್ತದ, ಇಲ್ಲ 3 ದಿವಸ ಬರ್ತದ ರೇಷನ್ನು ಅಡುಗೆ ಮನೆಗಿರೋದು. ಆಗೋದ್ಮೇಲೆ ನಮ್ಮ ಜೊತೆಗೆ ನಿಮ್ಮ ಅಮ್ಮನೂ ಉಪವಾಸ ಇಕ್ಕನ. ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ. ನಮ್ಮ ಅಮ್ಮನ ಎಲ್ಗೂ ಹೋಗೋಕ್ಕಾಗಲ್ಲ ಅತ್ತೆ, ಎಲ್ಗೂ ಹೋಗೋಕ್ಕಾಗಲ್ಲ. ನೋಡೋಣ, ಆಲೋಚನೆ ಮಾಡೋಣ ಅತ್ತೆ. ನಮ್ಮ ಅಮ್ಮನ ಎಲ್ಲೂ ಹೋಗಲ್ಲ ಅತ್ತೆ, ಇಲ್ಲೇ ಇರ್ತಾಳತ್ತೆ. ಅಲ್ಲೇ ನಿಮ್ಮ ಅತ್ತೆ ಅಲ್ಲೇ ಅವಳು ಮಕ್ ಮುಚ್ಚೋಗ, ಅವಳು ಬೈಕ್ ಮುನ್ನಾಕ ನನ್ನ ಗಂಡ ಸತ್ತೋದ್ನು ಅಂತ ಹೇಳ್ಬಿಟ್ಟು ಇಲ್ಲೇ ತಿಕ್ಕಣೆ ಹಾಕೋಣ ಅಂತ ನಾನು ಅನ್ಕೊಂಡ್ರೆ ಆಗಲ್ಲ ಅಂತಳಲ್ಲೇ. ಅಯ್ಯೋ, ನಮ್ಮ ಯಜಮಾನ್ ಬರಲಿ ಸುಮ್ಮನೆ ಇರಮ್ಮ, ಆಮೇಲೆ ಹೇಳಿದ್ರೆ ಆಯ್ತು. ಅಮ್ಮ, ಹೆಂಗೋ ಬಾಡಿಗೆ ಗಣ್ಣು ಬಾಡಿಗೆ ಮನೆ ಅಂತ ಇವ್ಕ ತಿಳಿದಿದ್ರೆ ಅಷ್ಟೇ ಸಾಕಮ್ಮ. ಏನೋ ಇವನು ಚೆನ್ನಾಗಿ ಓದವನೆ, ಕೆಲ್ಸಕ್ಕೆ ಹೋಗ್ತಾನೆ, ಬೆಂಗಳೂರಾಗೆ ಇರ್ತಾನೆ ಅಂತ ನಾನು ಇವನ್ಕ ಕೂತ್ನೆ ನಿನ್ನ. ಇವ್ನು ನೋಡಿದ್ರೆ ಕೆಲಸ ಇಲ್ಲ, ಕರೆ ಇಲ್ಲ. ತೋಟದಾಗ ಕೆಲಸ ಮಾಡ್ಕೊಂಡು ಇಲ್ಲಿ ಬಿದ್ದವನೆ. ಅಮ್ಮ, ಒಳ್ಳೆ ಮನೆಗೆ ಸೇರಿದ್ದೀನಿ ನಾನು, ಅವ್ರಿಗೇನು ಕಮ್ಮಿ ಆಗಿಲ್ಲ. ದಂಡಿಗೆ ಅದೇ ಒಟ್ನಾಗೆ ಬಾಡಿಗೆ ಮನೆ ಬಾಡಿಗೆ ಗಣ್ಣು ಅಂತ ಇವ್ರು ತಿಳಿದಿದ್ರೆ ಅಷ್ಟೇ ಸಾಕು. ಹಾಗಂತೇನೆ. ನಾನು ಹೆಂಗನ ಮಾಡಿ ನಮ್ಮ ಅತ್ತೆನ ಒಪ್ಪಿಸ್ತೀನಿ. ಸುಮ್ಮನೆ ಇರಮ್ಮ ನೀನು, ದಿಗ್ಲು ಬೇಡ, ನೀನು ಅಳ್ತಾನೆ ಇರು ನೀನು. ನಮ್ಮ ಯಜಮಾನ್ ಬಂದಾಗೂ ಅಳ್ತಾನೆ ಇರು, ಆಯ್ತಾ? ಊಟ ಬೇಡ, ಅವ್ರೇನೋ ಊಟ ಮಾಡು ಅಂದರೆ ಊಟ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊ. ನಾನು ಮುಚ್ಚಿಕೊಂಡು ಎತ್ಕೊಂಬರ್ತೀನಿ, ಊಟ ತಿನ್ನಿ ಅಂತೆ. ಅಯ್ಯೋ, ಇವಾಗ ಒಂದು ತಟ್ಟೆ ಕೊಟ್ಟರೆ ತಿಂತೀನಮ್ಮ. ಏನು ಅನ್ಕೊಂಡು ಗಂಡವನ ಆ ಮುಂಡೆ ಮಗನ ಅದು ಯಾವ ಕಾಲದಾಗ ಓಡೋದು, ನೀನು ಚಿಕ್ಕ ಮಗು ಇದ್ದಾಗೆ. ಹತ್ಕೊಂಡು ಕುತ್ಕೊಳಕ್ಕೆ ನನಗೆ ಗಂಡವನ? ಯಾವ ಗಂಡು ಇಲ್ಲ, ಯಾವ ಮಣ್ಣು ಇಲ್ಲ, ಎತ್ತು. ಅಯ್ಯೋ ಸರಾಯ್ತು. ಅಲ್ಲ, ಇವಳೇನೋ ದುಡ್ಡು ಕೊಡ್ತಾಳೆ ನಮ್ಮ ಸಂಸಾರಕ್ಕೆ ಕಷ್ಟಕ್ಕೆ ಭಾಗಿಯಾಗ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇವಳೆ ಏನು ಇಲ್ದರೆ ಎಲ್ಲಿ ಕೂತವಳಲ್ಲಪ್ಪ. ಏನಪ್ಪ ಮಾಡೋದು ಭಗವಂತ?
ಇವ್ನು ಅವ್ನು ಬರತ್ನ ಬಂದರೆ ಇವಾಗೆ ಓ ಅಂತವನೆ ನನ್ನ ಮೇಲೆ ಜಗಳ ಮಾಡ್ತಾವನೆ. ಇನ್ನು ಈ ಅಮ್ಮನ ಹಿಂಗಾಗದೆ ಅಂತ ತಿಳಿದ್ರೆ ಇನ್ನೇನು ಇಲ್ಲ ಅಷ್ಟೇ, ಎಲ್ಲರ ಮೇಲಿನ ಕೋಪ ತಂದು ನನ್ನ ಮೇಲೆ ಬಿಡ್ತಾನೆ. ಅದ್ಯಾವುದು ಅಂಬುಜಾನ್ ಅಂತೆ. ಅಂಬುಜಾನ್ ಕಾಡು ಎಲ್ಲದೆ? ನಮ್ಗೆ ಎಲ್ಲೂ ಕೇಳೋ ಇಲ್ಲೇ, ನಮ್ಮ ಮನೆಗಳ ಹತ್ರ ಎಲ್ಲೂ ಇಲ್ಲೇ ಅಂಬುಜಾನ್ ಕಾಡು. ಹಾಂ, ಅದೆಲ್ಲದ ಅವ್ನು ಬರತ್ನ ಬರಲಿ ಕೇಳೋಣ. ಅಂಬುಜಾನ್ ಕಾಡು ಲೇ, ಯಾರೇ ಅವಳು ಶುಭ? ಎಲ್ಲ ಇರೋದು ಅಂಬುಜಾನ್ ಕಾಡು? ಅಮೇರಿಕಾ ಹತ್ರತೆ? ಓ, ಅಮೇರಿಕಾ ಹತ್ರ. ಹ್ಞೂ, ಸರಿ ಆಯಿತು. ಅಲ್ಲಿ ಕಾಡು ಮನುಷ್ಯರು ಇರ್ತಾರತ್ತೆ, ನಮ್ಮಂತವ ಮನುಷ್ಯರು ನೋಡಿದ್ರೆ ಅವ್ರು ಸಾಯಿಸ್ಬಿಡ್ತಾರತ್ತೆ, ಸಾಯಿಸ್ಬಿಟ್ಟು ಬೇಯಿಸ್ಕೊಂತಿರ್ತಾರೆ. ಅದ್ಯಾಕ ಬೇಯಿಸ್ಕೊಂಡು ತಿನ್ನೋದು? ನಾವು ಅವ್ರನ್ನ ಸಾಯಿಸ್ಬಿಡ್ತೀರಿ ಅಂತ ಅವ್ರ ದಿಗ್ಲಂತೆ, ಅದಕ್ಕೆ ಬೇಯಿಸ್ಕೊಂಡು ತಿಂತಾರೆ. ಅಂಬುಜಾನ್ ಕಾಡಾಗ ಏನೇನೋ ಬಿತ್ತೋದ್ರೆ ಯಾರೂ ಹೋಗಲ್ಲ, ಪೊಲೀಸರು ಹೋಗಲ್ಲ, ಮಿಲ್ಟ್ರಿಯವರು ಹೋಗಲ್ಲ, ಯಾರೂ ಹೋಗಲ್ಲ, ಎಲ್ಲ ಅಲ್ಲೇ ಬಿಟ್ಬಿಡ್ತಾರೆ. ಅವ್ರ ಹಣೆ ಬರ ಇತ್ತು, ತಪ್ಸ್ಕೊಂಡ್ ಬಂದ್ರೆ ಒಂದೋಯ್ತು, ಇಲ್ಲ ಅಂತಂದ್ರೆ ಅಷ್ಟೇ. ಅಯ್ಯೋ, ನಿಮ್ಮ ಅಪ್ಪನ ಎಲ್ಲ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ, ಅನ್ಯಾಯ ಬೇಯಿಸ್ಕೊಂಡು ತಿಂದಾಕೊಂಡ್ಬಿಟ್ಟಿರ್ತಾರೆ. ಏನು ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ ಅತ್ತೆ, ನಮ್ಮ ಹಣೆ ಬರ. ಓ, ನಿಮ್ಮ ಯಜಮಾನ್ ಬರಲಿ. ನಾನು ನಮ್ಮ ಅಮ್ಮನ ನೋಡಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನ ನೋಡಬೇಕು, ನನ್ನ ಗಂಡನ ನೋಡಬೇಕು. ನೀವು ನಮ್ಮ ಮಗನ ಏನೋ ಹಿಂಗೆಲ್ಲ ಮಾಡ್ತಾನೆ, ನನ್ನ ಬಾಳೆ ಹಾಳು ಮಾಡ್ತಾವನಲ್ಲ ಹಗಲು ರಾತ್ರಿ. ಅಯ್ಯೋ, ಇದು ಯಾವುದೋ ನರಕ. ನನ್ನ ಮಗನ ಏನೋ ನೋಡಬೇಕು. ನನ್ನ ಫೋನ್ ಬೇರೆ ಕಿತ್ತಿಕ್ಕಂಡವನೆ, ಏನಪ್ಪ ಮಾಡೋದು? ಚಂದಿರ ತಂದ ಹುಣ್ಣಿಮೆ ರಾತ್ರಿ. ನೀನು ಬಾಯ್ಕೊಂಬಣ್ಣಾಕ ಏನೋ ಬಂದಿರೋದು, ನಿಂಕ ಬರಬಾರ್ದು ರೋಗ. ನನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಟರೆ ಸರಿ, ಇಲ್ಲ ಅಂತಂದ್ರೆ ಅಷ್ಟೇ. ಇಲ್ಲ ಅದೇ ಭ್ರಮೆಗೆ ಬದುಕ್ತಾ ಇದೆ. ನೀನು ಬೇಕಂದಿದ್ರೆ ಅವನು ಇಷ್ಟೊತ್ತಿಗೆ ಬಂದು ನೀನು ಕರ್ಕೊಂಡೋಗ್ತಾ ಇದ್ನು. ಅವ್ರಕ ನೀನು ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ಎಲ್ಲಿ ಬರ್ತಾನೆ? 20 ಲಕ್ಷ ಎತ್ಕೊಂಬ ಅಂತ ಹೇಳಿದ್ಯಲ್ಲ, ಎಲ್ಲಿ ಬರ್ತಾನೆ ಅವನು? ಲೇ, 20 ಲಕ್ಷ ನಿಮ್ಮ ಮಾವನ್ನ ಕೇಳಿ ಈಸ್ಕೊಂಬರ್ಬೋದಲ್ಲ. ನಿಮ್ಮ ಮಾವನ್ಗ ಸೊಸೆ ಬೇಕಾಗಿಲ್ಲ, ಬೇಡ ಆಗಿಲ್ಲ. ಯಾಕೆ ಸುಮ್ಮನೆ ಒದ್ಲಾಡ್ತಾ ಇದೆಯಾ? ಸುಮ್ಮನೆ ಇರುವ. ಇನ್ನೊಂದು 3-4 ತಿಂಗಳು ಕಳೆದ್ರೆ ನಿಂಗೆ ಮಗು ಆಗ್ತದೆ. ನೋಡು, ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ದೊಡ್ಡ ಹೆಂಡತಿಗೆ ಅಧಿಕಾರ ಇರೋದು, ಚಿಕ್ಕ ಹೆಂಡತಿಗೆ ಯಾವುದೇ ಅಧಿಕಾರ ಇಲ್ಲ. ಅವ್ರಿಗೆ ಗಂಡು ಮಗು ಬೇಕಾಗಿತ್ತು, ನೀನು ಕೊಟ್ಟಿದ್ಯಾ, ಆ ಮಗು ನೋಡ್ಕೊಂಡು ಅವ್ರು ಸುಮ್ಮನೆ ಅವ್ರೆ. ಏನಕ್ಕೆ ಅಲ್ಲೋಗಿ ಅವ್ರಿಗೆ ಕೂಲಿ ಹಂಗೆ ಕೆಲಸ ಯಾಕೆ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಇಲ್ಲಿ ರಾಣಿ ಥರ ಇರೋ. ಹೆಂಗೆ ಮೋಸ ಮಾಡ್ತೀಯ ನೋಡು. ಅನ್ನೇ ಆ ಮಗುನ ತಗೊಂಬಂದು ನನ್ನ ಮಗು ಅಂತ ಕೊಟ್ಟಿದ್ದಲ್ಲ ನೀನು. ಇನ್ನೇನು ಮಾಡ್ತೀಯಾ? ಅಲ್ಲಿಗೆ ಹೋಗಿ ಅವ್ರ ಹತ್ರ ಬಾಯ ಬಡ್ಕೊಂಡ್ಲೆ, ಅವ್ರ ಮಗುನ ಕೊಡಲ್ಲ ಮಾಡಲ್ಲ. ಹಾಂ, ಬಾಯ್ ಬಡ್ಕೊಂಡ ನಾನು. ನೇ ಆ ಮಗುನು ಸೇಮ್ ಇವನಂಗೆ ಇದ್ನಾ, ಅದಕ್ಕೆ ಎತ್ಕೊಂಬಂದು ಕೊಟ್ಟೆ. ನೋಡು, ನಿನಗೆ ಯಾವುದೇ ಹಕ್ಕಿಲ್ಲ ಅಲ್ಲಿ. ದೊಡ್ಡ ಹೆಂಡ್ತಿಗೆ ಹಕ್ಕಿರೋದು, ನಿನ್ನ ಮಗನಿಗೆ ಹಕ್ಕದೆ. ಸುಮ್ಮನೆ ಏನಕ್ಕೆ ಅಲ್ಲೋಗಿ ಸಾಯ್ತೀಯಾ? ಆರಾಮಾಗಿ ಇಲ್ಲೇ ಇರೋ. ನೀನು ಬೇಕಾಗಿಲ್ಲ ಅವ್ರಗ, ನನ್ನ ಮಾತು ಕೇಳು. ನೀನು ಬೇಕಾಗಿದ್ದಿದ್ರೆ ಅವನು ಇಷ್ಟೊತ್ತಿಗೆ ಯಾವಾಗೋ ಬರ್ತಾ ಇದ್ದ. ನಡಿ ಮನೆ ಒಳಗೆ ನಡಿ. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಇರ್ಲಿ, ನಡೀತೀನ. ಮೂತಿ ಮಕ ಎಲ್ಲ ಹೊಡೆದಾಕ್ಬಿಡ್ತೀನಿ, ನೋಡ್ಕೊ ಬಡ್ದಾಕ್ಬಿಡ್ತೀನಿ. ನೀನೇನು ಮನುಷ್ಯನೇ ಇಲ್ಲ, ಮೃಗನ? ಯಾಕೋ ನನ್ನ ಮಾನವ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಟರೆ ಸರಿ. ಇವಾಗ ನಾನು ಕರ್ಕೊಂಡೋಗ್ಬಿಟ್ಟು ನಿನಗೆ ಬೆಲೆ ಇರಲ್ಲ. ನೋಡ್ಕೊ, ಬೆಲೆ ಇರಲ್ಲ ಅಂದ್ರೆ ಇರಲ್ಲ. 3 ಕಾಸಿನ ಬೆಲೆ ಇರಲ್ಲ ನಿಂಕ. ಫೋನ್ ಆದರೂ ಮಾಡ್ತಾ ಇದ್ದೆ. ಫೋನ್ ಕೊಡ್ತೀನಿ, ಫೋನ್ ಮಾಡ್ತೀಯಾ? ಅವ್ನು ಏನು ಮಾತಾಡ್ತಾನೆ ನೋಡೋಣ. ಹೇಳು, ಇವಾಗ ನಾನು 3 ತಿಂಗಳು ಬಸ್ರಿ ಅಂತ ಹೇಳು. ಅವನು ಅವಾಗ ಏನು ಮಾಡ್ತಾನೆ ಮಾತಾಡ್ತಾನೆ ನೋಡೋಣ. ಫೋನ್ ಕೊಡ್ತೀನಿ, ಔಟ್ ಸ್ಪೀಕರ್ ಇಕ್ಕೋ. ಅವನು ಏನು ಮಾತಾಡ್ತಾನೆ ನೋಡೋಣ. ನೋಡೋ, 3 ತಿಂಗಳು ಬಸ್ರಿ ಆಗಲಿ 6 ತಿಂಗಳು ಬಸ್ರಿ ಆದರೂ ನಾನು ಯಾವಾಗಿದ್ರು ಅವನೇಂತೀನಿ, ಬಾ ಎಲ್ಲಿದ್ಯಾ ಅಂತ ಹೇಳ್ತಾನೆ. ಹೌದಾ? ನಿನ್ನ ಮಾತು ನಿಜಾನೇ ಆದರೆ ನಾನೇ ಇವಾಗ ಕರ್ಕೊಂಡೋಗಿ ನೀನು ಅಲ್ಲಿ ಬಿಡ್ತೀನಿ. ಇಂದ ಫೋನು ಮಾಡು. ಫೋನು ಕೊಡಿಲಿ. ಫೋನು ಈ ಕೆಲಸ ಒಂದು ಹಾಗೆ ಹೋಗ್ಬಿಡ್ಲಿ, ಆಯಿತಾ? ಫೋನ್ ಮಾಡು, ಮಾತಾಡು. ಅವನೇನಾದರೂ ಬಾ ಅಂತಂದರೆ ಅವಾಗ ನಾನೇ ಕರ್ಕೊಂಡೋಗ್ಬಿಡ್ತೀನಿ. ಬೇಡ ಅಂತಂದ್ರೆ ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು ನೀನು. ಆಯಿತು, ಸರಿ, ನೀನು ಹೇಳ್ದಂಗೆ ಕೇಳ್ತೀನಿ. ಯಾವ ಕಾಲಕ್ಕೆ ಬೇಡ ಅನ್ಬೇಕು ನನ್ನನ್ನು? ಆಯಿತು, ಫೋನ್ ಕೊಡ್ತೀನಿ, ಮಾಡು. ಮುಂದುವರಿಯುವುದು.